ನೋಡಿದ್ಯಾ ಅಮೃತ, ಹೀಗೆ ಇವಳು ನನ್ನ ಹಿಂದೆ ಬಿದ್ದಿರೋದು. ನಾನು ಮದುವೆ ಆಗಬಾರ್ದು ಅಂತ ತಡೆದ್ಲು. ಅವತ್ತು ಸೀತಾಪುರದಲ್ಲಿ ನೀನು ಆ ಕಡೆ ಹೋಗ್ತಿದ್ದಾಗೆ ನನ್ನ ಅಪ್ಕೊಂಬಿಟ್ಲು. ಇವಳು ಕೊಡ್ತಾ ಇದ್ದಿದ್ದ ತೊಂದರೆಯಿಂದಾನೆ ನಮ್ಮಿಬ್ಬರು ಮದುವೆಗೆ ನಾನು ಅಷ್ಟು ಅವಸರ ಮಾಡಿದ್ದು. ಆಗ್ಲಾದ್ರೂ ಇವಳು ಬದಲಾಗ್ತಾಳೆ ಅನ್ಕೊಂಡೆ. ಇಲ್ಲ, ಮದುವೆ ಆಗೋದ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತ ಹೇಳಿದ್ಲು. ಸಾವಿತ್ರಿ, ನೀನು ನನಗೆ ಮೋಸ ಮಾಡಿದ್ಯಾ ಅಂದ್ರೆ ಅಪ್ಪಗಿಂತ ಹೆಚ್ಚು ವಿಶ್ವಾಸ ನಿನ್ ಮೇಲೆ ಇಟ್ಟಿದ್ನಲ್ಲ. ಅಮೃತ, ನೀನ್ ನನಗೆ ತಪ್ಪು ತಿಳ್ಕೊಂಡಿದ್ಯಾ. ನಾನು ನಿನ್ ಸುಖ ಸಂತೋಷನ ಯಾವತ್ತಾದ್ರೂ ಕಿತ್ಕೋತೀನ? ಇವನು ನಿನಗ್ ಮೋಸ ಮಾಡ್ತಾ ಇರೋದು. ಅವಳು ಮಾತು ನಂಬೇಡ ಅಮೃತ, ಬಾ ನೀನು. ಆರ್ಯನ್, ಬಾಯಿ ಮುಚ್ಕೊಂಡಿರ್ಬೇಕು ನೀನು. ನೀನ್ ನನ್ನ ನಂಬು ಬಿಡು. ನಾನ್ ಆರ್ಯನಿಂದ ಬಿತ್ತಿದ್ದೀನಿ ಅನ್ಕೊಂಡಿದ್ಯಾ ಅಲ್ವಾ? ತಪ್ಪು ಕಣೆ. ಮದ್ವೆ ಆದ್ಮೇಲೆ ಮನೆಗ್ ಬಂದಿದ್ದಿನ ಇವನು ನನಗ್ ಚೀಟಿ ಕೊಟ್ಟ. ನೀನಿಲ್ಲಿಗೆ ಬರ್ದೇ ಇದ್ರೆ ಅಮೃತಂಗೆ ಏನು ಬೇಕಾದ್ರೂ ಆಗ್ಬೋದು. ಸ್ವಿಮ್ಮಿಂಗ್ ಪೂಲ್ ನಿಂದ ನಿನ್ನ ಕಾಪಾಡಿದ್ದು ಇವನೇ ಅಂತ ನೀನ್ ಅನ್ಕೊಂಡಿದ್ಯಾ? ಅದೇ ನೀನ್ ನೀರಲ್ಲಿ ಮುಳುಗೋ ಹಾಗೆ ಮಾಡಿದ್ದು ಇವನೇ. ನಾನ್ ಇವನ್ ಹಿಂದೆ ಬಿದ್ದಿದ್ದೀನಿ ಅನ್ನೋದು ನಿಜಾನೇ ಆದ್ರೆ ಇಷ್ಟ ದಿನ ಈ ವಿಷಯನ ನಿನ್ನಿಂದ ಯಾಕೆ ಮುಚ್ಚಿಟ್ಟಿದ್ದ? ಎಲ್ಲಿಗೆ ಹೋಗಿದ್ರಿ, ಯಾರನ್ನು ನೋಡಿದ್ರೆ ಮುಂದೂ ಗೊತ್ತಾಗ್ಲಿಲ್ಲ. ಮುಂದಿನ ಸಲ ಹುಷಾರಾಗಿರ್ತೀನಿ. ಅದೊಂದು ಡ್ಯೂಟಿ. ಸಾರಿ. ಅಮೃತ, ನನ್ನ ಮಾತು ಕೇಳು. ಅಮೃತ ಪ್ಲೀಸ್, ನನ್ನ ಮಾತು ಕೇಳು. ಅಮೃತ, ಅಮೃತ ಪ್ಲೀಸ್, ನನ್ನ ಮಾತು ಕೇಳು. ಪ್ಲೀಸ್ ಅಮೃತ, ನನ್ನ ಮಾತು ಕೇಳು. ಬಾಗಿಲು ತೆಗಿ ಅಮೃತ. ನನಗೆ ಯಾರ ಮಾತ್ ಮೇಲೂ ನಂಬಿಕೆ ಇಲ್ಲ. ನನಗೆ ಯಾರು ಇಲ್ಲ. ನಾನು ಒಬ್ಬಟ್ಟಿ. ಎಂಥ ಪೆದ್ದ ಕೆಲಸ ಮಾಡಿದೆ ಸಾವಿತ್ರಿ ನೀನು. ಇಷ್ಟೆಲ್ಲ ನಡೆಯುವಾಗ ನನ್ಗೊಂದು ಫೋನ್ ಮಾಡಿ ಹೇಳ್ಬೇಕಲ್ವಾ? ನಿಮ್ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಣ್ಣ. ಎಲ್ಲ ವಿಷಯ ನಿಮ್ಗೆ ಗೊತ್ತಾಗಿದೆ ಅಂತ ಆರ್ಯನ್ ರೊಚ್ಚಿಗೆದ್ದಿದ್ದಾನೆ. ಅಮೃತನ ಹೊರಗಡೆ ದೇಶಕ್ಕೆ ಕರ್ಕೊಂಡು ಹೋಗಿ ಕೊಲೆ ಮಾಡ್ತೀನಿ ಅಂತಿದ್ದಾನೆ. ಒಂದರ್ಥದಲ್ಲಿ ಇದಾಗಿದ್ದು ಒಳ್ಳೇದೇ ಆಯ್ತು. ಆರ್ಯನ್ ಈ ಲೆವೆಲ್ಗೆ ಬಂದಿದ್ದಾನೆ ಅಂದ್ರೆ ಇನ್ನು ಕಾಯಬಾರ್ದು. ಅಮೃತಂಗೆ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಸೋಣ. ಅಮೃತನ್ಗೆ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಅವಳು ನಂಬಲ್ಲ, ಹಾಗೆ ಮಾಡಿಟ್ಟಿದ್ದಾನೆ. ನನ್ನನ್ನು ನಂಬ್ತಾಳೆ. ಈಗಲೇ ಅವಳ ಮನೆಗೆ ಹೋಗ್ತೀನಿ. ಅಣ್ಣ, ನೀವಲ್ಲಿಗೆ? ನನ್ನ ಚಿಂತೆ ಬಿಡು ನೀನು. ಅಮೃತನ್ನ ತಡಿಬೇಕು ಅಷ್ಟೇ. ನಾನ್ ಹೋಗಿದ್ದಿದ್ದು ನಿಮ್ಮ ಅಳಿಯ ಫೋನ್ ಮಾಡಿ ಮಾತಾಡ್ಬೇಕು ಅಂತ ಕರೆದಿದ್ದಕ್ಕೆ. ಅವನು ನನ್ನ ಅಳಿಯ ಅಲ್ಲ. ಅಲ್ಲ ಅಂತ ನೀವ್ ಹೇಳ್ಬೋದು, ಆದ್ರೆ ಅದೇ ಸತ್ಯ. ರಾತ್ರಿ ನೀನು ಜೊತೆ ಫೋನಲ್ಲಿ ಗುಟ್ಟಾಗಿ ಮಾತಾಡೋ ಅಗತ್ಯ ಏನಿತ್ತು? ಕದ್ದು ಮುಚ್ಚಿ ಮೀಟ್ ಮಾಡೋ ಅಗತ್ಯ ಏನಿತ್ತು? ಇದನ್ನೆಲ್ಲ ನೀನಾಗಿ ನೀನೇ ಹೇಳ್ತೀಯ ಅಂತ ಅನ್ಕೊಂಡಿದ್ದೆ. ನನ್ನನ್ನೇ ನೇರವಾಗಿ ಕೇಳ್ಬೇಕಾಗಿತ್ತು. ಅದನ್ ಬಿಟ್ಟು ಆ ಇಂದ್ರಜಿತ್ನ ಯಾಕೆ